ಲೋಕ ಪ್ರಕಾರವಾಗಿ ನಡೆದರೂ ಕೂಡ ನಮಗೆ ಯಾವುದೇ ರೀತಿಯಾದ ಶಿಕ್ಷೆ ಇಲ್ಲ, ನಾವು ರಕ್ಷಣೆ ಹೊಂದಿದ್ದೇವೆ, ನಾವು ಯಾವುದೇ ರೀತಿಯಾದ ಕ್ರಿಯೆಗಳನ್ನು ಮಾಡುವಂತ ಅವಶ್ಯಕತೆ ಇಲ್ಲ, ಅಥವಾ ಪರಲೋಕದಲ್ಲಿ ಇದ್ದೇನೆ ಅನ್ನುವಂತ ನಾನು ಆಲ್ರೆಡಿ ರಕ್ಷಣೆ ಸಂಪೂರ್ಣ ಹೊಂದ್ಬಿಟ್ಟಿದ್ದೀನಿ, ನಮ್ಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಪ್ರೈಸ್ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಹೊಂದಿಸುವನಾಗಿದ್ದೇನೆ. ಸತ್ಯವೇದ ವಾಕ್ಯಗಳನ್ನು ವಿಚಾರ ಮಾಡಿ ಆ ವಾಕ್ಯದ ವಿವರಗಳನ್ನು ತಿಳಿದುಕೊಂಡು ಸತ್ಯದಲ್ಲಿ ನೆಲೆಗೊಳ್ಳೋಣ ಎಂಬುವಂಥ ಕಾರ್ಯಕ್ರಮಕ್ಕೆ ನಾನು ಮತ್ತೊಂದು ಆವರ್ತಿ ನಿಮ್ಮೆಲ್ಲರೂ ನಾನು ಹೊಂದಿಸುವನಾಗಿದ್ದೇನೆ. ಇವತ್ತು ಯಾವ ವಾಕ್ಯವನ್ನು ಧ್ಯಾನಿಸಿ ತಿಳಿದುಕೊಳ್ಳೋಣ ಎಂಬುದಾಗಿ ಕೇಳೋದಾದ್ರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವಚನ 9 ಮತ್ತು 10ನೇ ವಚನವನ್ನು ಗಮನಿಸಿ ತಿಳ್ಕೊಳ್ಳೋಣ. ಇದನ್ನು ಓದುವುದಕ್ಕಿಂತ ಮುಂಚಿತವಾಗಿ ಯಾಕೆ ಈ ವಾಕ್ಯವನ್ನು ಓದಿ ತಿಳ್ಕೊಳ್ಬೇಕು ಎಂಬುದಾಗಿ ನಾವು ಕೇಳೋದಾದ್ರೆ, ಇಂದಿನ ದಿನಗಳಲ್ಲಿ ಅನೇಕ ಉಪದೇಶಗಳು ಹೇಗಿದೆ ಅಂದ್ರೆ, ನಮಗೆ ರಕ್ಷಣೆ ಆಗ್ಬಿಟ್ಟಿದೆ, ಬರೀ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದ್ರೆ ರಕ್ಷಣೆ ಆಗೋಯ್ತು, ಆದ್ದರಿಂದ ನಮಗೆ ನರಕ ಇಲ್ಲ, ಪರಲೋಕಕ್ಕೆ ಸೇರಬಹುದು ಅನ್ನುವಂಥ ಉಪದೇಶ ಕೂಡ ಇದೆ. ಅದ್ರ ಜೊತೆಯಲ್ಲಿ ತಪ್ಪು ಮಾಡಿದ್ರೆ ದೇಹಕ್ಕೆ ದಂಡನೆ ಇದೆ, ಆತ್ಮ ಪರಲೋಕಕ್ಕೆ ಹೋಗುತ್ತೆ ಅನ್ನುವಂಥ ಉಪದೇಶ ಇದೆ. ಮತ್ತು ನಾವು ರಕ್ಷಣೆ ಹೊಂದಿದ್ದೇವೆ, ನಾವು ಯಾವುದೇ ರೀತಿಯಾದ ಕ್ರಿಯೆಗಳನ್ನು ಮಾಡುವಂತ ಅವಶ್ಯಕತೆ ಇಲ್ಲ, ಪುಣ್ಯ ಕ್ರಿಯೆಗಳಿಂದ ನಾವು ರಕ್ಷಣೆ ಹೊಂದಿಲ್ಲ, ನಾವು ಯೇಸು ಕ್ರಿಸ್ತನ ಕೃಪೆಯಿಂದ ರಕ್ಷಣೆ ಹೊಂದಿದ್ದೇವೆ, ಆದುದರಿಂದ ನಾವು ಯಾವ ಕಾರ್ಯವನ್ನು ಮಾಡುವಂತ ಅವಶ್ಯಕತೆ ಇಲ್ಲ, ನಮ್ಗೆ ಆಲ್ರೆಡಿ ರಕ್ಷಣೆ ಆಗಿದೆ, ನಾನು ಪರಲೋಕ ರಾಜ್ಯದಲ್ಲಿ ಕೂತಿದ್ದೇನೆ ಎಂಬುದಾಗಿ ಅನೇಕವಾಗಿ ಉಪದೇಶಗಳಿವೆ ಬ್ರದರ್ಸ್ ಸಿಸ್ಟರ್ಸ್. ಸೊ ಈಗ ವಾಕ್ಯ ಗಮನಿಸ್ತಾ ಹೋಗೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಚನ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ. ಆಮೇನ್. ಈ ವಾಕ್ಯವನ್ನು ತೆಗೆದುಕೊಂಡು ಅನೇಕ ಉಪದೇಶಕರು ವಿವರಣೆ ಕೊಡುವಂಥದ್ದು ಹೇಗಿದೆ ಅಂದ್ರೆ, ಹೃದಯದಿಂದ ನಂಬುವುದರ ಮುಖಾಂತರವಾಗಿ ನಮ್ಗೆ ರಕ್ಷಣೆ ಆಗುತ್ತೆ, ಬಾಯಿಂದ ಅರಿಕೆ ಮಾಡೋದ್ರ ಮುಖಾಂತರವಾಗಿ ನಮ್ಗೆ ರಕ್ಷಣೆ ಆಗುತ್ತೆ, ನಾವು ಆಲ್ರೆಡಿ ಪರಲೋಕದಲ್ಲಿ ಕೂತಿದ್ದೇವೆ, ನಮಗೆ ಯಾವುದೇ ರೀತಿಯಾದ ಕ್ರಿಯೆ ಮಾಡುವಂತ ಅವಶ್ಯಕತೆ ಇಲ್ಲ, ನಾನು ಪರಲೋಕಕ್ಕೆ ಹೋಗಿ ಸೇರ್ತೇನೆ ಅಥವಾ ಪರಲೋಕದಲ್ಲಿ ಇದ್ದೇನೆ ಅನ್ನುವಂತ ಪದ ಬಳಕೆಯನ್ನು ಮಾಡುವವರಾಗಿರ್ತಾರೆ. ಅಂದ್ರೆ ನಾವು ರಕ್ಷಣೆ ಸಂಪೂರ್ಣವಾಗಿ ಆಗಿ ಹೋಗಿದೆ ಎಂಬುದಾಗಿ. ಒಂದು ವೇಳೆ ಅದೇ ರೀತಿಯಾಗಿ ನಾನು ಆಲ್ರೆಡಿ ರಕ್ಷಣೆ ಸಂಪೂರ್ಣ ಹೊಂದ್ಬಿಟ್ಟಿದ್ದೀನಿ, ನಮ್ಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ, ನಾನು ಪಾಪ ಮಾಡಿದ್ರು ಅಥವಾ ನಾನು ಲೋಕ ಪ್ರಕಾರವಾಗಿ ನಡೆದ್ರು ಕೂಡ ನನಗೆ ಯಾವುದೇ ರೀತಿಯಾದ ಶಿಕ್ಷೆ ಇಲ್ಲ ಅಂತ ನಾವು ಅನ್ಕೊಳ್ಳೋದಾದ್ರೆ, ಇನ್ನು ಕೆಲವು ವಾಕ್ಯಗಳು ಒಪ್ಪುತ್ತವ ಅನ್ನುವಂಥ ವಚನಗಳನ್ನು ಗಮನಿಸೋಣ ಬ್ರದರ್ಸ್. ಯಾಕಂದ್ರೆ ವಾಕ್ಯ ನಾವು ಒಂದೇ ರೀತಿಯಾಗಿ ನೋಡುವಂಥದ್ದಲ್ಲ. ಏಷಯನ ಗ್ರಂಥದಲ್ಲಿ ನಾವು ಗಮನಿಸ್ತೇವೆ, ಎಲ್ಲ ವಾಕ್ಯಗಳು ಜೊತೆಯಾಗಿವೆ, ಒಂಟಿಯಾಗಿ ಒಂದು ಇರೋದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಲ್ವಾ. ಸೊ ಈಗ ನಾವು ರಕ್ಷಣೆ ಅನ್ನುವಂಥದ್ದು ಏನು? ಬರೀ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿಬಿಟ್ರೆ ನಮ್ಗೆ ಸಂಪೂರ್ಣ ರಕ್ಷಣೆ ಆಗ್ಬಿಡುತ್ತೆ, ನಮ್ಗೆ ನಿತ್ಯ ಜೀವ ಸಿಕ್ಬಿಡುತ್ತೆ ಎಂಬುದಾಗಿ ಅರ್ಥನಾ? ಅಥವಾ ನಾವು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿ ಆನಂತರ ಕೆಲ ಕಾರ್ಯಗಳನ್ನು ಅಥವಾ ಇನ್ನು ನಾವು ನಿರೀಕ್ಷೆಯಿಂದ ಇರಬೇಕಾ ಅನ್ನುವಂಥದ್ದನ್ನ ನಾವು ಇನ್ನೂ ಕೆಲವು ವಾಕ್ಯಗಳನ್ನು ಗಮನಿಸ್ತಾ ಹೋಗೋಣ. ನಾವಿದ್ರೆ ಇನ್ನೂ ಮುಖ್ಯ ತಿಳ್ಕೊಬೇಕಾಗಿರುವಂಥದ್ದು, ನಾವು ರಕ್ಷಣೆ ಹೊಂದಿದ್ದೇವಾ ಅಂದ್ರೆ ಹೌದು ಹೊಂದಿದ್ದೇವೆ, ಅದ್ರ ಜೊತೆಯಲ್ಲೇ ರಕ್ಷಣೆ ಹೊಂದುತ್ತಾ ಇದ್ದೇವೆ, ಮತ್ತೆ ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ನಾವು ರಕ್ಷಣೆಯನ್ನು ಹೊಂದಲಿದ್ದೇವೆ ಅನ್ನುವಂಥದ್ದು ನಾವು ತಿಳಿದಿರಬೇಕು. ಇದು ಹೇಗೆ ಎಂಬುದನ್ನು ಒಂದೊಂದು ವಚನಗಳನ್ನು ನಾವು ಧ್ಯಾನಿಸಿ ತಿಳ್ಕೊಳ್ಳೋಣ. ಅದಕ್ಕಾಗಿ ವಾಕ್ಯ 2ನೇ ತಿಮೋಥಿ 2ನೇ ಅಧ್ಯಾಯ 10ನೇ ವಚನ. ಆದ ಕಾರಣ ಸಹೋದರರೆನ್ನಿಸಿಕೊಂಡವರು ನನ್ನ ಕೂಡ ಕ್ರಿಸ್ತ ಯೇಸುವಿನಲ್ಲಿರುವ ರಕ್ಷಣೆಯನ್ನು ನಿತ್ಯ ಪ್ರಭಾವ ಸಹಿತವಾಗಿ ಹೊಂದಬೇಕೆಂದು ನಾನು ಅವರಿಗೋಸ್ಕರ ಎಲ್ಲವನ್ನೂ ತಾಳಿಕೊಳ್ಳುತ್ತೇನೆ. ಆಮೇನ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅಪೊಸ್ತಲನಾದ ಪೌಲನು ತಿಮೋಥೆಯನಿಗೆ ಬರೆಯುವ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದು, ನಾವು ರಕ್ಷಣೆಯನ್ನು ಹೊಂದಬೇಕಾದ್ರೆ ನಾವು ಎಲ್ಲವನ್ನು ಸಹಿಸಿಕೊಳ್ಳಬೇಕು ಎಂಬುದಾಗಿ ವಚನ ನಮ್ಗೆ ಹೇಳ್ತಾ ಇದೆ ಬ್ರದರ್ಸ್. ಅರ್ಥ ಮಾಡ್ಕೊಳ್ಳಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ತೋರಿಸಿ ನಮಗೆ ರಕ್ಷಣೆ ಆಗೋಗಿದೆ, ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದ್ರೆ ನಮ್ಮ ರಕ್ಷಣೆ ಆಗೋಯ್ತು, ನಮ್ಗೆ ಯಾವುದೇ ಕ್ರಿಯೆಗಳು ಬೇಕಾಗಿಲ್ಲ ಎಂಬುದಾಗಿ ಅನೇಕರು ಹೇಳುವವರಾಗಿದ್ದಾರೆ. ಆದರೆ ಆ ಪತ್ರಿಕೆಯನ್ನು ಬರೆದಂಥವನು ಅಂದ್ರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಬರೆದಂಥವ್ರು ಪೌಲನೇ ಅಲ್ವಾ. ಈಗ ತಿಮೋಥೆ ಬರೆದ ಪತ್ರಿಕೆಯನ್ನು ಕೂಡ ನಾವು ನೋಡೋದಾದ್ರೆ ಅದನ್ನು ಕೂಡ ಬರೆದಿರುವಂಥದ್ದು ಪೌಲನೇ, ಅಂದ್ರೆ ದೇವರ ಆತ್ಮನಿಂದ ಬರೆದಿರುವಂಥದ್ದು ಪೌಲ ಅಲ್ವಾ. ಸೊ ಅದೇ ಪೌಲ ಹೇಳ್ತಿದ್ದಾರೆ, ನಾವು ರಕ್ಷಣೆ ಹೊಂದಬೇಕಾದ್ರೆ ನಾವು ಹಿಂಸೆಯನ್ನು ಸಹಿಸಿಕೊಳ್ಳುತ್ತಿದ್ದೇನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗ ರಕ್ಷಣೆ ಹೊಂದ್ಬಿಟ್ಟಿದ್ದೇವೆ, ನಮ್ಗೆ ಇನ್ಯಾವುದೇ ರೀತಿಯಾದ ಕಷ್ಟ ಇಲ್ಲ ಅಥವಾ ನಾವು ಹೇಗೆ ಬೇಕಾದ್ರೂ ಜೀವಿಸಬಹುದು ಅಂತ ಹೇಳೋದಾಗಿದ್ರೆ, ಪೌಲನು ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ?
ಅರ್ಥ ಮಾಡ್ಕೊಳ್ಬೇಕು. ನಾವು ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ದೇವರ ಆತ್ಮನ ಬಲದಿಂದ ಅರ್ಥ ಮಾಡ್ಕೊಳ್ಬೇಕೆ ಹೊರತು ನಮ್ಮ ಶಾರೀರಿಕವಾದ ಜ್ಞಾನದಿಂದ ಅರ್ಥ ಮಾಡ್ಕೊಳ್ಳೋದಲ್ಲ ಬ್ರದರ್ ಸಿಸ್ಟರ್ಸ್. ದಯಮಾಡಿ ಸತ್ಯವೇದ ನಿಮ್ಮ ಕೈಲಿ ಕೊಡಲ್ಪಟ್ಟಿದೆ, ದೇವರ ವಚನವನ್ನು ತೆಗೀರಿ, ಓದಿ. ರಕ್ಷಣೆ ಅನ್ನುವಂಥದ್ದು ಸಂಪೂರ್ಣವಾಗಿ ಯಾವ ಹೊಂದಲಿದ್ದೇವೆ ಅನ್ನುವಂಥ ತಿಳ್ಕೊಳ್ಳಿ ಬ್ರದರ್ ಸಿಸ್ಟರ್ಸ್. ಇನ್ನು ಕೆಲ ವಚನಗಳನ್ನು ಗಮನಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 24ನೇ ವಚನ. ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನೂ ಎದುರು ನೋಡುವವರಾಗಿದ್ದೇವೆ. ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದೇಕೆ? ಪ್ರತ್ಯಕ್ಷವಾದದ್ದು ಎದುರು ನೋಡುವುದುಂಟೆ. ಆಮೇನ್. ಇಲ್ಲಿ ವಾಕ್ಯ ನಮಗೆ ತಿಳಿಸುವಂಥದ್ದು, ನಾವು ರಕ್ಷಣೆಯನ್ನು ಹೊಂದಿದವರಾಗಿದ್ದರೂ ನಾವು ಎದುರು ನೋಡುವವರಾಗಿದ್ದೇವೆ ಎಂಬುದಾಗಿ ಅಪೊಸ್ತಲನಾದ ಪೌಲ್ ಹೇಳ್ತಿದ್ದಾನೆ. ಅಂದ್ರೆ ರಕ್ಷಣೆ ಹೊಂದಿದ್ದೇವೆ ಅಂದ್ರೆ ಹೊಂದಿದ್ದೇವೆ, ರಕ್ಷಣೆ ಹೊಂದುತ್ತಾ ಇದ್ದೇವೆ ಅಂದ್ರೆ ಹೌದು ಹೊಂದುತ್ತಾ ಇದ್ದೇವೆ, ರಕ್ಷಣೆ ಹೊಂದಲಿದ್ದೇವೆ ಅಂದ್ರೆ ಸಂಪೂರ್ಣವಾಗಿ ಹೊಂದಲಿದ್ದೇವೆ ಬ್ರದರ್ ಸಿಸ್ಟರ್ಸ್. ಈ ರಕ್ಷಣೆ ಅನ್ನುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪ ಶಾಪಗಳಿಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗಿ ಆತನ ರಕ್ತದ ಮುಖಾಂತರವಾಗಿ ನಮಗೆ ಒಂದು ರಕ್ಷಣೆ ಎಂಬುವಂತ ಕವಚ ಅಥವಾ ರಕ್ಷಣೆ ಎನ್ನುವಂತ ಒಂದು ಗೋಡೆಯನ್ನು ಕೊಟ್ಟಿದ್ದಾರೆ. ಆ ರಕ್ಷಣೆ ಕೊನೆಯವರೆಗೂ ಉಳಿಸಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಮತ್ತು ನಿಮ್ಮ ಜವಾಬ್ದಾರಿ ಬ್ರದರ್ ಸಿಸ್ಟರ್ಸ್. ರಕ್ಷಣೆ ಹೊಂದಿದ್ದೇವೆ, ನಮಗೆ ನಿತ್ಯ ಜೀವ ಸಿಗ್ಬಿಡುತ್ತೆ ಅಂದ್ರೆ ಸಿಗೋದಿಲ್ಲ. ಉಚಿತವಾಗಿ ಕೊಡಲ್ಪಟ್ಟಿರುವಂತ ಈ ರಕ್ಷಣೆಯನ್ನು ಕೊನೆಯವರೆಗೂ ಕಾಪಾಡಿಕೊಳ್ಳುವವರಾಗಿರ್ಬೇಕು. ವಾಕ್ಯ ಗಮನಿಸೋಣ. ಇಬ್ರಿಯ ಬರೆದ ಪತ್ರಿಕೆ 9ನೇ ಅಧ್ಯಾಯ 28ನೇ ವಚನ. ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ 2ನೇ ಸಾರಿ ಕಾಣಿಸಿಕೊಳ್ಳುವನು. ಆಮೇನ್. ನೋಡಿ, ಇಬ್ರಿಯ ಬರೆದ ಪತ್ರಿಕೆ ವಾಕ್ಯ ನಾವು ಗಮನಿಸ್ತೇವೆ. ಈಗ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು 2ನೇ ಸಲ ಕಾಣಿಸಿಕೊಳ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡಿ, ಮೊದಲನೇ ವಚನ ಗಮನಿಸ್ತೇವೆ ನಾವು, ಹೃದಯದ ನಂಬಿ ಬಾಯಿಂದ ಆರೈಕೆ ಮಾಡಿದ್ರೆ ನಮ್ಗೆ ರಕ್ಷಣೆ ಆಗ್ಬಿಡುತ್ತೆ ಅಂತ ಹೇಳಿದ್ರು ವಾಕ್ಯದಲ್ಲಿ. ಇನ್ನೊಂದು ವಾಕ್ಯದಲ್ಲಿ ನಾವು ಗಮನಿಸ್ತೋ, ರಕ್ಷಣೆಯನ್ನು ಹೊಂದುವುದಕ್ಕೋಸ್ಕರ ನಾನು ಎಲ್ಲವನ್ನು ಸಹಿಸಿಕೊಳ್ತೇನೆ ಎಂಬುದಾಗಿ ವಚನ ಬರೆಯಲ್ಪಟ್ಟಿದೆ. ಇನ್ನು ಮುಂದುವರೆದು ನಾವು ವಾಕ್ಯ ಗಮನಿಸಿದಂಥದ್ದು, ರಕ್ಷಣೆ ಹೊಂದಿದ್ದರೂ ನಾವು ಪ್ರತ್ಯಕ್ಷವಾಗಬೇಕಾಗಿರುವಂಥದ್ದು ಎದುರು ನೋಡ್ತಾ ಇದ್ದೀವಿ ಎಂಬುದಾಗಿ ನಾವು ವಾಕ್ಯ ಗಮನಿಸ್ತೋ. ಈಗ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ವಾಕ್ಯ ಗಮನಿಸ್ತಾ ಇದ್ದೀವಿ, ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಯೇಸು ಕ್ರಿಸ್ತನು 2ನೇ ಸಲ ಕಾಣಿಸಿಕೊಳ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಬ್ರದರ್ ಸಿಸ್ಟರ್ಸ್, ಇವೆಲ್ಲ ಸಂಪೂರ್ಣ ಅರ್ಥ ನಾವು ಹಳೇ ಪಾಪದ ಜೀವಿತವನ್ನು ಬಿಟ್ಟು ರಕ್ಷಣೆಯ ಮಾರ್ಗದಲ್ಲಿ ಬಂದಿದ್ದೇವೆ, ರಕ್ಷಣೆಯಲ್ಲಿದ್ದೇವೆ. ನಾವು ಕೊನೆಯವರೆಗೂ ನೀತಿವಂತರಾಗಿ ಪರಿಶುದ್ಧರಾಗಿ ಭಯ ಭಕ್ತಿಯಿಂದ ರಕ್ಷಣೆ ಎಂಬ ಕವಚದೊಳಗಡೆ ಇರಬೇಕು. ಸಂಪೂರ್ಣವಾಗಿ ಈ ದೇಹದಿಂದ ಆತ್ಮ ಬಿಡುಗಡೆ ಆಗುವಾಗ ಅಥವಾ ಯೇಸು ಕ್ರಿಸ್ತನ 2ನೇ ಬರೋಣ ಆಗುವಾಗ ನಮಗೆ ಸಂಪೂರ್ಣ ರಕ್ಷಣೆ ಆಗುತ್ತೆ ಬ್ರದರ್ ಸಿಸ್ಟರ್ಸ್. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾವು ಹೃದಯದಿಂದ ನಂಬಿದ್ದೀವಿ, ಬಾಯಿಂದ ಅರ್ಕೆ ಮಾಡ್ಬಿಟ್ಟಿದ್ದೀವಿ, ನಮಗೆ ಸಂಪೂರ್ಣ ರಕ್ಷಣೆ ಆಗೋಯ್ತು, ನಾವು ಹೇಗ್ ಬೇಕಾರಾಗಿ ಜೀವಿಸ್ಬೋದು ಅಂದ್ರೆ ಅದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವಂಥದ್ದು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗಿ ನಾನು ಬೇಡಿಕೊಳ್ಳುವನಾಗಿದೆ ಬ್ರದರ್ ಸಿಸ್ಟರ್ಸ್. ಈಗ ಸಂಪೂರ್ಣವಾಗಿ ನಾವು ರಕ್ಷಣೆ ಹೊಂದಬೇಕು ಅಥವಾ ನಾವು ಸಂಪೂರ್ಣ ರಕ್ಷಣೆ ಹೊಂದಬೇಕಾದ್ರೆ ನಾವೇನ್ ಮಾಡಬೇಕು ಅಂತ ಕೇಳೋದಾದ್ರೆ ಅದಕ್ಕಾಗಿ ವಾಕ್ಯ ಗಮನಿಸೋಣ. ಫಿಲಿಪ್ಪ 2ನೇ ಅಧ್ಯಾಯ 12ನೇ ವಚನ. ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾವಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಆಮೇನ್. ಬ್ರದರ್ ಸಿಸ್ಟರ್ಸ್, ಈ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಅಪೊಸ್ತಲನಾದ ಪೌಲನು ಪ್ರಿಯರೇ ಎಂಬುದಾಗಿ ಕರೆದು ಅವ್ರು ಹೇಳುವಂತ ಮಾತು, ನಾವಿರುವಾಗ ಮಾತ್ರ ಅಲ್ಲ, ನಾವಿಲ್ಲದೆ ಇರುವಾಗಲೂ. ಈಗ ನೋಡಿ, ಅವರು ಶಾರೀರಿಕವಾಗಿಲ್ಲ, ಆತ್ಮಿಕವಾಗಿ ನಮ್ಮ ಜೊತೆ ಇರ್ಬೋದು, ಆದ್ರೆ ಶಾರೀರಿಕವಾಗಿ ಪೌಲ, ಪೇತ್ರ, ಯೋಹಾನ ಯಾರ ಇದ್ದಾರ? ಇಲ್ಲ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ ಮಾತು, ನಾವು ಇರುವಾಗ ಮಾತ್ರ ಅಲ್ಲ, ನಾವು ಇಲ್ಲದೇ ಇರುವಾಗಲೂ ನೀವು ಮನೋಭೀತಿಯಿಂದ ಕರ್ತನಿಗೆ ನಡುಗುವವರಾಗಿದ್ದು ಭಯಭಕ್ತಿಯಿಂದ ಜೀವಿಸುವವರಾಗಿ ನಿಮ್ಮ ರಕ್ಷಣೆಯನ್ನು ಕಾದುಕೊಳ್ಳಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ರಕ್ಷಣೆ ಆಗೋಗಿದೆ, ನಮ್ಗಿನ್ನ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳುವಾಗಿದ್ರೆ ಯಾಕೆ ಅಪೊಸ್ತಲನಾದ ಪೌಲನು ಇಲ್ಲಿ ಬರಿಬೇಕಾಗಿತ್ತು? ಒಮ್ಮೆ ಯೋಚನೆ ಮಾಡ್ಬೇಕಲ್ಲ ಬ್ರದರ್ ಸಿಸ್ಟರ್ಸ್ ನಾವು. ಸೊ ರಕ್ಷಣೆ ಎನ್ನುವಂಥದ್ದು ಇನ್ನೂ ನಮಗಿದೆ ಅಂದ್ರೆ ಸಂಪೂರ್ಣವಾಗಿ ರಕ್ಷಣೆಯನ್ನು ಹೊಂದುವವರಾಗಿರ್ಬೇಕು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಭಯ ಭೀತಿಯಿಂದ ನಡ್ಕೊಳ್ಬೇಕು ಬ್ರದರ್ ಸಿಸ್ಟರ್ಸ್. ನಮ್ಮ ರಕ್ಷಣೆಯನ್ನು ಕಾದುಕೊಳ್ಳುವವರಾಗಿರ್ಬೇಕು, ಕಾಪಾಡಿಕೊಳ್ಳುವವರಾಗಿರ್ಬೇಕು. ಸೊ ನಮಗೆ ರಕ್ಷಣೆ ಆಗ್ಬಿಟ್ಟಿದೆ ಎಂಬುದಾಗಿ ಹೇಳುವಂತ ಅನೇಕ ಬೋಧಕರು ಇನ್ನೊಂದು ಪದವನ್ನು ಉಪಯೋಗ ಮಾಡ್ತಾರೆ. ಅದೇನಂದ್ರೆ, ನಮಗೆ ರಕ್ಷಣೆ ಆಗ್ಬಿಟ್ಟಿದೆ, ಆದ್ರೆ ಆತ್ಮ ಪರಲೋಕ ರಾಜ್ಯ ಸೇರುತ್ತೆ, ದೇಹ ಮಾತ್ರ ದಂಡನೆಗೆ ಹೋಗುತ್ತೆ. ಅಂದ್ರೆ ದೇಹದಲ್ಲಿ ನಾವ್ ಹೇಗ್ ಬೇಕಾದ್ರೆ ಜೀವಿಸ್ಬೋದು, ಬೈಬಹುದು, ಹೊಡಿಬಹುದು, ಈ ಲೋಕದ ಪ್ರಕಾರ ನಾವು ಕೊಲೆ ಮಾಡಿದ್ರು ಕೂಡ ನಮ್ಗೆ ಈ ದೇಹದಲ್ಲಿ ದೇವರು ದಂಡನೆ ಕೊಡ್ತಾರೆ. ಉದಾಹರಣೆಗೆ, ನೀವು ಕೊಲೆ ಮಾಡಿದ್ರಿ ಅಂದ್ರೆ ಕೋರ್ಟಲ್ಲಿ
ಅದಕ್ಕೆ ಶಿಕ್ಷೆ ಸಿಗುತ್ತೆ, ಅಂದ್ರೆ ಜೈಲಲ್ಲಿ ಹೋಗಿ ಅದು ಶಿಕ್ಷೆ ಅನುಭವಿಸ್ಬೋದು. ಆದ್ರೆ ದೇವರು ಅಂದ್ರೆ ಯೇಸು ಕ್ರಿಸ್ತರು ನಮಗೆ ನಿತ್ಯ ಜೀವವನ್ನು ಅಂದ್ರೆ ಈ ಆತ್ಮಕ್ಕೆ ನಿತ್ಯ ಜೀವನ ಕೊಡ್ತಾರೆ ಎಂಬುದಾಗಿ ಹೇಳೋರಾಗಿದ್ದಾರೆ. ಆದ್ರೆ ದೇವರ ವಾಕ್ಯ ಏನ್ ಹೇಳುತ್ತೆ ಅದು ಇಂಪಾರ್ಟೆಂಟ್ ಬ್ರದರ್ಸ್. ಯಾರೋ ಒಬ್ರು ವ್ಯಕ್ತಿ ಅಥವಾ ಉಪದೇಶಕರು ಬೋಧಕರು ಹೇಳುವಂತ ಉಪದೇಶ ಸತ್ಯ ಅಲ್ಲ, ಅಥವಾ ಉಪದೇಶದ ವಿವರಣೆಗಳು ಸತ್ಯ ಅಲ್ಲ. ಆ ಉಪದೇಶದಲ್ಲಿ ಬರುವಂತ ವಿವರಣೆಗಳನ್ನು ನೀವು ಸೂಕ್ಷ್ಮವಾಗಿ ವಿಚಾರಿಸಿ ತಿಳಿದುಕೊಂಡು ಸತ್ಯದ ಮಾರ್ಗದಲ್ಲಿ ನಡೆಯುವವರಾಗಿರ್ಬೇಕು. ಅದು ನಾನೇ ಆಗಿರ್ಬೋದು, ನೀವೇ ಆಗಿರ್ಬೋದು. ಪ್ರತಿ ಒಂದು ವಾಕ್ಯಗಳನ್ನು ಇವರು ಹೇಳ್ತಾ ಇರುವಂತದ್ದು ಸತ್ಯನ. ಪ್ರತಿಯೊಬ್ರು ದೇವರ ವಾಕ್ಯವನ್ನು ಉಪದೇಶ ಮಾಡುವುದು, ಆದ್ರೆ ಅದರ ವಿವರಣೆಗಳು ಯಾವ ರೀತಿಯಾಗಿದೆ, ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯಾ ಅಥವಾ ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆಯಾ ಅನ್ನುವಂಥದ್ದನ್ನ ಪರೀಕ್ಷೆ ಮಾಡಿ ತಿಳ್ಕೊಳ್ಬೇಕು ಬ್ರದರ್ಸ್ ನಾವೆಲ್ಲರೂ. ಸೊ ಗಮನಿಸೋಣ, ನಮಗೆ ದೇಹಕ್ಕೆ ದಂಡನೆ ಕೊಟ್ಟು ಆತ್ಮನ ಪರಲೋಕಕ್ಕೆ ಸೇರಿಸ್ಕೊಳ್ತೀನಿ ಅಂತ ಎಲ್ಲಾದ್ರೂ ವಾಕ್ಯ ಬರೆಯಲ್ಪಟ್ಟಿದ್ಯಾ? ನೀವು ಹೇಗ್ ಬೇಕಾದ್ರೆ ಜೀವಿಸಬಹುದು ಎಂಬುದಾಗಿ ಬರೆಯಲ್ಪಟ್ಟಿದ್ಯಾ? ವಾಕ್ಯ ಗಮನಿಸೋಣ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 28ನೇ ವಚನ. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ಆಮೇನ್. ಬ್ರದರ್ ಸಿಸ್ಟರ್ಸ್, ಈ ವಚನ ಹೇಳುತ್ತೆ ಆತ್ಮ ದೇಹ ಎರಡನ್ನು ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ಅರ್ಥ ಮಾಡ್ಕೊಳ್ಳಿ, ಎರಡಕ್ಕೂ ಕೂಡ ಅಧಿಕಾರ ದೇವರಿಗಿದೆ. ಆತ್ಮ ದೇಹ ಎರಡನ್ನೂ ಕೂಡ ನರಕಕ್ಕೆ ಹಾಕಬಲ್ಲಾತನಿಗೆ ಅಥವಾ ನಾಶ ಮಾಡಬಲ್ಲಾತನಿಗೆ ಹೆದರಿರಿ ಎಂಬುದಾಗಿ ಇಲ್ಲೆಲ್ಲಾದ್ರೂ ಬರ್ದಿದ್ಯಾ ನಮಗೆ? ಈ ಲೋಕದಲ್ಲಿ ನೀನು ರಕ್ಷಣೆ ಆಗ್ಬಿಟ್ಟಿದೆ, ಹೃದಯ ನಂಬಿ ಬಾಯಿಂದ ಅರ್ಕೆ ಮಾಡ್ಬಿಟ್ಟಿದ್ಯಾ, ನಾನು ನಿನಗೆ ರಕ್ಷಣೆ ಕೊಟ್ಟಿದ್ದೇನೆ, ನೀನು ದೇಹದಲ್ಲಿ ಎಷ್ಟೇ ತಪ್ಪು ಮಾಡಿದ್ರು ನಿನ್ನ ದೇಹಕ್ಕೆ ನಾನು ದಂಡನೆ ಕೊಟ್ಟು ನಿನ್ನ ಆತ್ಮಕ್ಕೆ ನಾನು ರಕ್ಷಣೆ ಕೊಡ್ತೀನಿ ಅಂತ ಬರ್ದಿದ್ಯಾ? ಅಥವಾ ದೇಹ ಮತ್ತು ಆತ್ಮ ಎರಡನ್ನು ನರಕಕ್ಕೆ ಹಾಕುವಂತ ದೇವರು ಎಂಬುದಾಗಿ ಬರ್ದಿದ್ಯಾ? ಅರ್ಥ ಮಾಡ್ಕೊಳ್ಳಿ ಬ್ರದರ್ಸ್. ಇನ್ನೊಂದು ವಾಕ್ಯ ಗಮನಿಸೋಣ. 1ನೇ ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಚನ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಪರಿಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಆಮೇನ್. ವಾಕ್ಯ ನಮ್ಗೆ ಹೇಳುವಂಥದ್ದು ನಮ್ಮ ಆತ್ಮ ಪ್ರಾಣ ಶರೀರ ಇವು ದೋಷವಿಲ್ಲದಂತೆ ಕಾಣಿಸಲ್ಪಡಲಿ ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ ಬ್ರದರ್ಸ್. ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಆತ್ಮ ಪ್ರಾಣ ಶರೀರವನ್ನು ದೋಷವಿಲ್ಲದ ಹಾಗೆ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣದವರೆಗೂ ನಾವು ಕಾತ್ಕೊಳ್ಬೇಕು ಅಂತ ವಾಕ್ಯದ ಬರೆಯಲ್ಪಟ್ಟಿದೆ. ಹೊರತು ನಾವು ಹೃದಯ ನಂಬಿ ಬಾಯಿಂದ ಅರ್ಕೆ ಮಾಡಿಬಿಟ್ರೆ ನಮ್ಮ ಆತ್ಮ ಪರಲೋಕ ಸೇರ್ಬಿಡುತ್ತೆ, ದೇಹ ದಂಡನೆಗೆ ಹೋಗುತ್ತೆ. ಅದು ಇಲ್ಲೇ ನಮ್ಗೆ ದಂಡನೆ ಸಿಕ್ಬಿಡುತ್ತೆ, ಅನಾರೋಗ್ಯದಿಂದ ಅಥವಾ ಜೈಲಿಂದ ಅನ್ನೋ ರೀತಿಯಾಗಿರುವಂತ ಈ ಕಲ್ಪನೆ ಕಟ್ಟುಕತೆಯಿಂದ ಹೊರಬಂದು ನಿಮ್ಮ ಆತ್ಮವನ್ನು ಕಾಪಾಡ್ಕೊಳ್ಳಿ ಬ್ರದರ್ಸ್. ಸೊ ಇಲ್ಲಿವರೆಗೂ ನಾವು ಗಮನಿಸಿ ತಿಳ್ಕೊಂಡಂಥದ್ದು ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9-10ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತ ಆ ವಚನ ಹೃದಯದಿಂದ ನಂಬಿ ಬಾಯಿಂದ ಆರೈಕೆ ಮಾಡಿ ನಾವು ಒಪ್ಪಿಕೊಳ್ಳೋದಾದ್ರೆ ನೀತಿ ದೊರಕುತ್ತೆ ಅಥವಾ ರಕ್ಷಣೆ ಹೊಂದುತ್ತೆ ಎಂಬುದಾಗಿ ಗಮನಿಸ್ತು. ಆದ್ರೆ ರಕ್ಷಣೆ ಹೊಂದುತ್ತೇವೆ ಅಥವಾ ಹೊಂದಿದ್ದೇವೆ ಅನ್ನೋದಾದ್ರೆ ಸಂಪೂರ್ಣವಾಗಿ ಅಲ್ಲ. ರಕ್ಷಣೆ ಹೊಂದುತ್ತಾ ಇದ್ದೇವೆ, ಸಂಪೂರ್ಣವಾಗಿ ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ರಕ್ಷಣೆಯನ್ನು ಹೊಂದಲಿದ್ದೇವೆ ಎಂಬುದಾಗಿ ತಿಳಿದುಕೊಂಡೆವು. ಎರಡನೇದಾಗಿ ನಾವು ಯೇಸು ಕ್ರಿಸ್ತನನ್ನು ನಂಬಿ ಈ ಲೋಕದಲ್ಲಿ ಹೇಗೆ ಬೇಕಾದ್ರೂ ನಾವು ಜೀವಿಸಬಾರದು. ಯಾಕಂದ್ರೆ ದೇಹ ಮತ್ತು ಆತ್ಮ ಎರಡನ್ನು ನರಕಕ್ಕೆ ಹಾಕುವವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತರು. ಅದು ಮಾತ್ರ ಅಲ್ಲದೆ ನಮ್ಮ ಪ್ರಾಣ ಆತ್ಮ ಶರೀರಗಳನ್ನು ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ದೋಷ ಇಲ್ಲದವರಾಗಿ ಕಾಣಿಸಿಕೊಳ್ಳಬೇಕು ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು. ಸೊ ಇದೇ ರೀತಿಯಾಗಿ ನೀವಿನ್ನೂ ವಾಕ್ಯದ ವಿವರಣೆಗಳನ್ನು ತಿಳಿದುಕೊಳ್ಳಲು ಅಥವಾ ವಾಕ್ಯದ ರಹಸ್ಯಗಳನ್ನು ತಿಳ್ಕೊಳ್ಳಲು ಬಯಸೋದಾದ್ರೆ ನೀವು ಬೆಲ್ ಐಕಾನ್ ಒತ್ತಿರಬೇಕು ಮತ್ತು ಸಬ್ಸ್ಕ್ರೈಬ್ ಆಗಿರಬೇಕು ಎಂಬುದಾಗಿ ಹೇಳುವವನಾಗಿದ್ದೇನೆ. ಮುಂದೆ ಬರುವಂತ ದಿನಗಳಲ್ಲಿ ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸೋಣ. ಯಾಕಂದ್ರೆ ಈ ವಚನವನ್ನು ತೆಗೆದುಕೊಂಡು ಇದೇ ಉಪದೇಶಕರು ಅಂದ್ರೆ ಅನೇಕ ಉಪದೇಶಗಳು ಹೇಗಿದೆ ಅಂದ್ರೆ ನಾವು ಆಲ್ರೆಡಿ ಪರಲೋಕದಲ್ಲಿದ್ದೀವಿ, ನಾವು ರಕ್ಷಣೆ ಆಗ್ಬಿಟ್ಟಿದೆ, ನಮ್ಗೆ ಪಾಪ ಮಾಡಿದ್ರು ನಮ್ಗೇನು ಆಗೋದಿಲ್ಲ ಅನ್ನುವಂಥ ಉಪದೇಶಗಳನ್ನು ಮಾಡ್ತಿದ್ದಾರೆ. ಆದ್ರೆ ಪರಲೋಕದಲ್ಲಿ ಕೂತಿದ್ದೇನೆ ಅಂದ್ರೆ ಅರ್ಥ ಏನು ಅನ್ನುವಂಥದ್ದನ್ನ ಮುಂದೆ ಬರುವಂತ ಭಾಗದಲ್ಲಿ ಅಂದ್ರೆ ಸತ್ಯವೇದ ವಾಕ್ಯಗಳನ್ನು ವಿಚಾರ ಮಾಡಿ ಆ ವಾಕ್ಯದ ವಿವರಣೆಗಳನ್ನು ತಿಳಿದುಕೊಂಡು ಸತ್ಯದಲ್ಲಿ ನೆಲೆಗೊಳ್ಳೋಣ ಅನ್ನುವಂತ ಈ ಕಾರ್ಯಕ್ರಮದಲ್ಲಿ ಮುಂದೆ ಬರುವಂತ ದಿನಗಳಲ್ಲಿ ತಿಳ್ಕೊಂಡು ಸತ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲೋಣ ಎಂಬುದಾಗಿ ಹೇಳ್ತಾ, ಇದುವರೆಗೂ ಈ ಸಂದೇಶವನ್ನು ನೀವು ವೀಕ್ಷಣೆ ಮಾಡಿ ತಿಳಿದುಕೊಂಡದಕ್ಕಾಗಿ ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸುತ್ತಾ ನಿಮಗೆ ಧನ್ಯವಾದ ಹೇಳ್ತಾ, ಮುಂದೆ ಬರುವ ಭಾಗದಲ್ಲಿ ನಾವು ಸಿಗೋಣ ಎಂಬುದಾಗಿ ಹೇಳ್ತಾ, ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್.